4th January 2026 ನಾವು ಇಲ್ಲಿ ಮಿನಿ ವಿಧಾನಸೌಧ ಎದುರುಗಡೆ ಒಂದು ಪ್ರೊಟೆಸ್ಟಿಗೆ ಎಲ್ಲ ಪ್ರಾಣಿ ಪ್ರಿಯರು ಕಂಪ್ಯಾಷನೇಟ್ ಸಿಟಿಸನ್ಸ್ ಆಫ್ ಮ್ಯಾಂಗ್ಳೂರ್ ಒಟ್ಟು ಬಂದಿದ್ದೇವೆ. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಪ್ರೊಟೆಸ್ಟ್ ಆಗೋದು ಅಗೇನ್ಸ್ಟ್ ದ ಸುಪ್ರೀಂ ಕೋರ್ಟ್ ಆರ್ಡರ್, ಇಂಟರಿಮ್ ಆರ್ಡರ್ ಪಾಸ್ಡ್ ಆನ್ 7/11/2025. ನಾವು ಸುಪ್ರೀಂ ಕೋರ್ಟಿಗೆ ಈ ಪ್ರೊಟೆಸ್ಟ್ ಮುಖಾಂತರ ಏನ್ ಬೇಡ್ಕೊಳ್ತಾ ಇದ್ದೇವೆ ಅಂದ್ರೆ ಆ ಪರ್ಟಿಕ್ಯುಲರ್ ಆರ್ಡರ್ನು ತಾವು ಸ್ಟೇ ಮಾಡಬೇಕು. ಒಂದು ಇನ್ನೊಂದು ಏನಂದ್ರೆ ಆನಿಮಲ್ ಬರ್ತ್ ಕಂಟ್ರೋಲ್ ಸೆಂಟರ್ಸ್ ಮತ್ತೆ ವ್ಯಾಕ್ಸಿನೇಷನ್ ಸೆಂಟರ್ಸ್ ಜಾಸ್ತಿ ಮಾಡಬೇಕು ಆಲ್ ಓವರ್ ಇಂಡಿಯಾದಲ್ಲಿ. ಸರಿ ಇದ್ದ ಹುಷಾರಿದ್ದ ಬೀದಿ ನಾಯಿಗಳನ್ನು ಇನ್ಸ್ಟಿಟ್ಯೂಷನ್ಸ್ ಗಳಿಂದ, ಆಸ್ಪತ್ರೆ, ಬಸ್ ಸ್ಟಾಪ್ಸ್ ಗಳಿಂದ ಎತ್ತಿಕೊಂಡು ಡಾಗ್ ಶೆಲ್ಟರ್ಸ್ ಅಲ್ಲಿ ಹಾಕೋದು ಸರಿಯಲ್ಲ. ಅದು ಯಾವುದೇ ಫಲಿತಾಂಶ ಇಲ್ಲದ ಒಂದು ಕಾರ್ಯಕ್ರಮ ಹಾಗೂ ಇಟ್ ವಿಲ್ ಗಿವ್ ರೈಸ್ ಟು ಮಲ್ಟಿಪಲ್ ಇಶ್ಯೂಸ್ ಸಚ್ ಆಸ್ ರೆವೆನ್ಯೂ, ವಾಟ್ ಇಸ್ ದಿ ಜಾಗ, ಫುಡ್ ಮ್ಯಾನೇಜ್ಮೆಂಟ್. ಈ ಪ್ರಾಣಿಗಳಿಗೆ ಸೆಂಟ್ರಲ್ ಜೈಲಲ್ಲಿ ಆಗುವ ಹಾಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಸುಪ್ರೀಂ ಕೋರ್ಟ್ ಮತ್ತೆ ಸರ್ಕಾರ. ಅದರ ಬದಲು ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಆಸ್ ಪರ್ ದಿ ಆನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ 2023 ಇದು ಒಂದು ಕ್ರಮ ಪ್ರಕಾರ ABC ಸೆಂಟರ್ಸ್ ಮಾಡಿ ಲಸಿಕೆ ಆದಷ್ಟು ವ್ಯಾಕ್ಸಿನೇಷನ್ಸ್ ನಮ್ಮ ಬೀದಿ ಪ್ರಾಣಿಗಳಿಗೆ ಕೊಡಬೇಕು. ಮತ್ತೆ ಇದ್ದ ಪ್ರಾಣಿಗಳನ್ನು ಅದೇ ಪ್ರದೇಶದಲ್ಲಿ ಸರ್ಜರಿ ಮಾಡಿ ಬಿಡಬೇಕು ಅಂತ ನಡೆಯೋದು ಕಾರ್ಯಕ್ರಮವನ್ನು ಇನ್ನೂ ಜಾಸ್ತಿ ಮಾಡ್ಬೇಕಂತ ನಾವು ಈ ಪ್ರೊಟೆಸ್ಟ್ ಮುಖಾಂತರ ಅವರಿಗೆ ಒಂದು ರೀಚ್ ಆಗೋದೊಂದು ನಮ್ಮ ಪ್ರಯತ್ನ. ಮತ್ತೆ 7th January ಹಿಯರಿಂಗ್ ಆಗುವಾಗ ನಾವು ಪ್ರಾಣಿ ಪ್ರಿಯರ್ ಹಾಕಿದಂತಹ ಇಂಟರ್ವೆನ್ಷನ್ ಅಪ್ಲಿಕೇಶನ್ಸ್ ಅನ್ನು ಅವ್ರು ದಯವಿಟ್ಟು ಕೇಳಬೇಕು. ಇಟ್ ಇಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ, ಎವ್ರಿಬಡಿ ಹ್ಯಾಸ್ ಟು ಹ್ಯಾವ್ ಅ ಪ್ರೊಸೀಜರ್ ಆಫ್ ಫೇರ್ ಹಿಯರಿಂಗ್. ಅದನ್ನು ಕೇಳಬೇಕಂತ ಸಹ ನಾವು ಈ ಪ್ರೊಟೆಸ್ಟ್ ಮುಖಾಂತರ ದೇಶಾದ್ಯಂತ ಈ ಪ್ರೊಟೆಸ್ಟ್ ಮುಖಾಂತರ ಬೇಡ್ಕೊಳ್ತಾ ಇದ್ದೇವೆ.